ಎಲ್ರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಕನಕಪುರ. ಪ್ರತಿ ಸಲ ವಿಶೇಷ ಕಾರ್ಯಕ್ರಮ ಅಂದಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಅಲ್ಲೊಬ್ರು ವಿಶೇಷವಾದಂಥ ವ್ಯಕ್ತಿ ನನ್ನ ಜೊತೆ ಇರ್ತಾರಂತ. ಇವತ್ತು ಯಾರಪ್ಪ ಆ ವ್ಯಕ್ತಿ, ನಾನು ಹೇಳೋದಕ್ಕಿಂತ ಆ ವ್ಯಕ್ತಿ ಯಾರಂತ ನಮ್ಮ ಕ್ಯಾಮ್ರಾನೇ ತೋರಿಸುತ್ತೆ. ಸೊ ಎಕ್ಸ್ಕ್ಯೂಸ್ ಮೀ ಕ್ಯಾಮ್ರಾಮನ್ ಸಾಹೇಬ್ರೆ, ನಮ್ಮ ಗೆಸ್ಟ್ ಕಡೆ ಒಂದು ಸ್ವಲ್ಪ ಟರ್ನ್ ಮಾಡಿ. ನಮಸ್ಕಾರ. ನಾನು ಎಕ್ಸ್ಕ್ಯೂಸ್ ಮೀ ಅಂದೇಟ್ಗೆ ಜನಕ್ಕೆ ಅರ್ಥ ಆಗೋಗಿರುತ್ತೆ. ಐ ಥಿಂಕ್ ಸುನಿಲ್ ರಾವ್ ಅವರೇ ನಮ್ಮ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇರ್ತಾರಂತ. ಸರ್, ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ. ಥ್ಯಾಂಕ್ ಯು ಸತೀಶ್. ಹೇಗಿದ್ದೀರಾ? ಸ್ಮಾರ್ಟ್ ಆಗಿದ್ದೀನಿ. ಅದನ್ನು ನಾವು ಕೇಳುವಾಗೇ ಇಲ್ಲ, ನೀವು ಯಾವಾಗಲೂ ಸ್ಮಾರ್ಟಾಗೇ ಇರ್ತೀರಾ. ಏನೋ ದೇವರ ದಯೆಯಿಂದ ಎಲ್ಲ ಅಭಿಮಾನಿಗಳ ಪ್ರೀತಿಯಿಂದ ಹೀಗಿದ್ದೀನಿ. ಸರ್, ನಿಮ್ಮ ವಿಚಾರಗಳು ಶುರು ಆದರೆ ಸಾಕಷ್ಟು ವಿಚಾರಗಳಿದೆ. ಇವತ್ತಿನ ಟ್ರೆಂಡ್ ಪ್ರಕಾರದಲ್ಲಿ ನಾನು ನಿಮ್ಮ ಜೊತೆ ಮಾತುಕತೆ ನಾನು ಶುರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದು, ಒಂದು 35 ವರ್ಷಗಳ ಹಿಂದಕ್ಕೆ ಹೋಗ್ಬಿಡೋಣ ಸರ್. ಶಾಂತಿ ಕ್ರಾಂತಿಯಿಂದನೇ ಶುರು ಹಚ್ಕೊಬಿಡೋಣ. ಆ ಸಿನಿಮಾದ ಕ್ರಾಂತಿಯ ಬಗ್ಗೆ ಒಂದಷ್ಟು ವಿಚಾರಗಳು, ಇವಾಗ ಆಗ್ತಾ ಇರೋ ಕ್ರಾಂತಿ ಬಗ್ಗೆ ಮಾತಾಡೋಣ. ಈಗ ಆಗ್ತಿರೋ ಟ್ರೆಂಡ್ ಅದು. ಬಟ್ ನನ್ನ ಇದು ಶುರುವಾಗಿದ್ದು ಶಾಂತಿ ಕ್ರಾಂತಿಗಿಂತಲೂ ಮುಂಚೆನೇ. ಬಟ್ ಶಾಂತಿ ಕ್ರಾಂತಿ ವಾಸ್, ಐ ಮೀನ್ ಸಿನಿಮಾ ಆಗಿ ಅದು ಒಂದು ಚಲನಚಿತ್ರ ಆಗಿ ಅದೊಂದು ಎಂಥ ಮೈಲಿಗಲ್ಲದು ಕನ್ನಡ ಇಂಡಸ್ಟ್ರಿಗೆ. ಸೊ ಆ ಇದರಲ್ಲಿ ಒಂದು ಸಣ್ಣ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ. ನಾನು ಮೊನ್ನೆ ಏನೋ ವಿಚಾರ ಬರೀಬೇಕಾದ್ರೂ ಹೇಳ್ತಾ ಇದ್ದೆ, ರವಿಚಂದ್ರನ್ ಅವರ ಒಂದು ಸಿನಿಮಾ ಜರ್ನಿ ಏನಿದೆ, ಆ ಜರ್ನಿಯಲ್ಲಿ ಒಂದು ಸಿನಿಮಾ ಕ್ರಾಂತಿ ಅಂದರೆ ಶಾಂತಿ ಕ್ರಾಂತಿ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ರವಿ ಸರ್ ಒಬ್ಬರದ್ದೇ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಇಡೀ ಭಾರತ ಚಿತ್ರರಂಗಕ್ಕೇ ಈಗಿನ ನಾವು ಏನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ನಾವು ಮಾಡ್ತೀವಿ, 35 ವರ್ಷದ ಹಿಂದೆಯೇ ಐ ಥಿಂಕ್ ಅದು ಪ್ರಾಬಬ್ಲಿ ಒನ್ ಆಫ್ ದ ಫಸ್ಟ್ ಫ್ಯೂ ರಿಯಲ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್. ಅದನ್ನು ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಡ್ಯಾಂಡಿ ರಿಯಲ್ ಓಜಿ ಅಂತ ಹೇಳ್ತಾರಲ್ಲ, ಅದು ಆವಾಗಲೇ ಆಗಿತ್ತು. ಬಿಕಾಸ್ ಆಗಿನ ಕಾಲಕ್ಕೆ ಅಷ್ಟು ದೊಡ್ಡ ವೆಚ್ಚದಲ್ಲಿ ಅಷ್ಟು ದೊಡ್ಡ ದೊಡ್ಡ ಹೀರೋಗಳನ್ನು ಹಾಕ್ಕೊಂಡು ಬಹುಭಾಷಾ ಸಿನಿಮಾ ಮಾಡೋದು, ಇಟ್ ವಾಸ್ ಅನ್ಹರ್ಡ್ ಆಫ್. ಯಾರೂ ಮಾಡಿರಲಿಲ್ಲ ಅದುವರೆಗೆ. ಅದನ್ನು ರವಿ ಸರ್ ದೊಡ್ಡ ಇದನ್ನು ಸಾಹಸವನ್ನೇ ಮಾಡಿದ್ರು ಅದು. ಸೊ ಆ ಇದರಲ್ಲೆಲ್ಲ ಹಲವಾರು ಮೊದಲುಗಳಿಗೆ ಶಾಂತಿ ಕ್ರಾಂತಿ ಇದಾಯ್ತು, ನಾಂದಿ ಆಯಿತು. ಸೊ ಅದು ಸೂಪರ್ ಸಿನಿಮಾ. ಆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಹುಟ್ಟುತ್ತಾ ಹೋಗುತ್ತೆ ಸರ್. ಮೊದಲಿಗೆ ಆ ಒಂದು ಸಿನಿಮಾ ಶೂಟಿಂಗ್ ವಾತಾವರಣ ಸಾಕಷ್ಟು ಜನ ಮಾತಾಡಿದ್ದಾರೆ. ನೀವು ಪ್ರತ್ಯಕ್ಷದರ್ಶಿ, ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರ. ಆ ಒಂದು ವಾತಾವರಣದ ಬಗ್ಗೆ 35 ವರ್ಷಗಳ ಇವತ್ತಿನ ಸಿನಿಮಾದ ವಾತಾವರಣ ನಾವು ನೋಡಿದ್ದೀವಿ. ಅವತ್ತಿನ ಸಿನಿಮಾದ ವಾತಾವರಣದ ಬಗ್ಗೆ ಹೇಳೋದಾದರೆ, ತಮಿಳಲ್ಲೂ ಕೂಡ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಆ ಕ್ಯಾರೆಕ್ಟರ್ ನೀವೇ ಪ್ಲೇ ಮಾಡಿದ್ರಾ? ಅಂದರೆ ಅದು ನಾನು ಹಾಗೂ ಅನುಪ್ರಭಾಕರ್ ಅವರು ಇಡೀ ಸಿನಿಮಾದಲ್ಲಿ ಈಗ ಬರುವ ಎಲ್ಲ ಚೈಲ್ಡ್ ಪಾತ್ರಗಳು, ಮಕ್ಕಳ ಪಾತ್ರಗಳಲ್ಲಿ ನಾವು ಇರಲಿಲ್ಲ. ನಾವು ಪ್ರತ್ಯೇಕವಾಗಿ ಒಂದು ಸಾಂಗ್ ಸೀಕ್ವೆನ್ಸಿಗೆ ಮಾತ್ರ ಭಾಗಿಯಾಗಿದ್ವು. ಸೊ ಆ ಸಾಂಗ್ಗೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ದು ಬೇರೆ ಬೇರೆ ಶಾರ್ಟ್ಸನ್ನು ಪದೇ ಪದೇ ನಾವು ಶೂಟ್ ಮಾಡಿದ್ವು. ಸೊ ದಟ್ ನಮಗದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನನಗಂತೂ ಅದು ತುಂಬ ಹೊಸ ಎಕ್ಸ್ಪೀರಿಯೆನ್ಸ್. ಅದಕ್ಕೆ ಮುಂಚೆ ನಾನು ಹೇಳಿದಾಗ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ, ನಾನು ಚೈಲ್ಡ್ ಆರ್ಟಿಸ್ಟಾಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಬಟ್ ಆ ಥರ ಸೆಟ್ಗಳಾಗಲಿ, ಆ ಥರ ಟ್ರೀಟ್ಮೆಂಟ್ ಆಗಲಿ, ಟೆಕ್ನಿಕಲಿ ಆಗಲಿ ಅದ್ಭುತವಾದ ಶಾರ್ಟ್ ಮೇಕಿಂಗು. ರವಿ ಸರ್ ಅಂದರೆ ಶಾರ್ಟ್ ಮೇಕಿಂಗ್, ಅವರು ಟೆಕ್ನಿಕಲಿ ಸುಪೀರಿಯರ್ ಅನ್ನೋವಂಥ ಒಬ್ಬ ಸುಪೀರಿಯರ್ ಟೆಕ್ನಿಷಿಯನ್ ಅವರು. ಆವಾಗಿನವರೆಗೆ ನಾನು ಕಂಡಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ಕಂಪೇರ್ ಮಾಡಿದ್ರೆ ರವಿ ಸರ್ ಇನ್ಯಾವುದೋ ಪ್ಲ್ಯಾನೆಟಿಂದ ಬಂದಂಗೆ ಅಂತ ಅನಿಸ್ತಾ ಇದ್ರು. ಬಿಕಾಸ್ ಈವನ್ ಫಾರ್ ಮೀ, ನಾನು ಅಷ್ಟು ಚಿಕ್ಕ ವಯಸ್ಸಲ್ಲೇ, ನನಗೆ 10-11 ವಯಸ್ಸಿದ್ದಿರ್ಬೋದು ಆವಾಗ. ಆ ಚಿಕ್ಕ ವಯಸ್ಸಲ್ಲೇ ನನಗಿದ್ದ ಚೂರುಪಾರು ಅನುಭವದಲ್ಲಿ ನಾನು ಯಾವತ್ತೂ ಇನ್ಯಾವುದೇ ಸಿನಿಮಾದಲ್ಲಿ ಕಂಡಿರದ ಕೆಲವು ತಂತ್ರಜ್ಞಾನವನ್ನು ನಾನು ಆ ಸಿನಿಮಾ ಶೂಟಿಂಗಲ್ಲಿ, ಆ 3-4 ದಿವಸದ ಶೂಟಿಂಗಲ್ಲಿ ಕಂಡೆ. ಅದು ನನಗೆ ಬೆರಗಾಗಿಸ್ಬಿಡ್ತಾ ಅವತ್ತು. ಇವಾಗಲೂ ನಾನು ಮೊನ್ನೆ ಈಗ ಟ್ರೆಂಡಿಂಗ್ ಅಂತ ಹೇಳ್ತಾ ಇದ್ದಲ್ಲ, ಟ್ರೆಂಡಿಂಗ್ನಲ್ಲಿ ಹಲವಾರು ರೀಲ್ಗಳು, ಇನ್ನೊಂದು ಮತ್ತೊಂದು ಎಲ್ಲರೂ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ನಾವು ಈ ಸಿನಿಮಾದಲ್ಲಿ ಇದ್ದೀವಿ ಅಂತ ಹೇಳಿ ನಮಗೆ ಫಾರ್ವರ್ಡ್ ಮಾಡ್ತಾ ಇರ್ತಾರಲ್ಲ. ಮೊನ್ನೆ ಕೂತ್ಕೊಂಡು ಅದು ಇಡೀ ಸಾಂಗ್ ನೋಡ್ತಾ ಇದ್ದೆ, ಆನೆ ಮೇಲೆ ಅಂಬಾರಿ ಮೇಲೆ. ಇನ್ನೂ ಕೆಲವು ಶಾರ್ಟ್ಸ್ ಎಲ್ಲ ನೋಡಿದ್ರೆ 35 ವರ್ಷದ ಹಿಂದೆನೇ ಇಂಥ ಶಾರ್ಟ್ಸ್ ತೆಗೆದಿದ್ದಾರಲ್ಲ ರವಿ ಸರ್ ಅಂತ, ಮೈ ಜುಮ್ ಅಂದ್ಬಿಡುತ್ತೆ. ಸೂಪರ್ಬ್ ಟೇಕ್ಸು, ಸೂಪರ್ಬ್ ಟೆಕ್ನಿಕ್ಸು, ಆ ಟೆಕ್ನಾಲಜಿ ಬಳಸಿದ್ದು ಅಷ್ಟೇ ಅನ್ಹರ್ಡ್ ಆಫ್. ನಾನು ಆವರೆಗೆ ಎಲ್ಲೂ ನೋಡಿರಲಿಲ್ಲ ಆ ಥರ ಟೆಕ್ನಿಕ್ಸನ್ನು ಯೂಸ್ ಮಾಡಿ. ರವಿ ಸರೇ 10-11 ಅಂತಂದ್ರಿ. ಆದರೂ 80s ಮಕ್ಕಳು ತುಂಬ ಬುದ್ಧಿವಂತರು ಇರ್ತಾರೆ. ಸೊ ನಾನು ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನಾನು ಹೊಗಳ್ಕೊಳ್ಳುವಂಥ ಪ್ರಯತ್ನ.
ಐ ಥಿಂಕ್ ನಿಮ್ಗೆ ಒಂದು ಆ ವಾತಾವರಣ ಆ ಒಂದು ಆ ಸಿನಿಮಾದ ಶೂಟಿಂಗ್ ನೋಡಿರೋದ್ರಿಂದ ನಿಮ್ಗೊಂದು ವಾವ್ ಅಂತ ಅನ್ಸೇ ಇರಲೇಬೇಕಾಗುತ್ತೇನೋ ಪರಿಸ್ಥಿತಿಗೆ. ಖಂಡಿತ. ರವಿ ಸರ್ ಸಿನಿಮಾ ಸೆಟ್ ಅಂದರೆ ಕೆಲವೊಂದು ವಿಷಯಗಳನ್ನು ನೀವು ಯಾರನ್ನೇ ಕೇಳಿದ್ರು ಅದನ್ನ ಹೇಳ್ತಾರೆ. ಕೆಲವೊಂದು ವಿಷಯಗಳದ್ದು ಒಂದು ಭರವಸೆ ಇದ್ದೇ ಇರುತ್ತೆ. ನಿಮ್ಮನ್ನ ಸಖತ್ತಾಗಿ ನೋಡ್ಕೋತಾರೆ. ನೀವು 10 ಜನ ಹುಡುಗರಿರ್ರಿ, 10,000 ಜನ ಹುಡುಗರಿರ್ರಿ, ನೀವು 3,000 ಜನ ಚಿಲ್ಲರೆ ಸಿನಿಮಾದಲ್ಲಿ ಕೆಲಸ ಮಾಡಿದಾರಲ್ವ ಮಕ್ಕಳು 3,000 ಜನ, 3,000 ಹತ್ತತ್ರ 3,000 ಜನ, ಅವ್ರು ಎಲ್ಲರನ್ನೂ ಕೇಳ್ರಿ ನೀವು. ಅವ್ರ ಟ್ರೀಟ್ಮೆಂಟ್ ಹೇಗಿತ್ತು, ಅವ್ರಿಗೆ ಏನೇನು ಒದಗಿಸಿದ್ರು, ಎಷ್ಟೆಷ್ಟು ಒದಗಿಸಿದ್ರು, ಯಾವ್ಯಾವ ಟೈಮ್ಗೆ ಒದಗಿಸಿದ್ರು, ಅವರೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ರವಿ ಸರ್. ಅದನ್ನು ನಾನೇ ಹೇಳಬಲ್ಲೆ. 3,000 ಜನನ ನಾವು ಹುಡುಕೋಕ್ಕಾಗಲ್ಲ ಈಗ ಸರ್. ಅವ್ರ ಪ್ರತಿನಿಧಿಯಾಗಿ ನೀವೇ ಹೇಳ್ಬೇಕು ಈಗ. ಅಲ್ಲ, ಈಗ ಆನಂದ್ ಇದ್ದಾರೆ, ನಾನು ಅನು ಬಿಡಿ, ನಾವು 3-4 ದಿವಸ ಕೆಲಸ ಮಾಡಿದ್ರು. ಅವರು ಸುದೀರ್ಘವಾಗಿ ಕೆಲಸ ಮಾಡಿದ್ರು, ಇಡೀ ಸಿನಿಮಾ ಕೆಲಸ ಮಾಡಿದ್ದಾರೆ ಆನಂದ್ ಅವರೆಲ್ಲ. ಬಿಕಾಸ್ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಪಾತ್ರ ಆಯಿತು. ಕೀರ್ತಿ ಇರ್ಬೋದು, ಆನಂದ ಇರ್ಬೋದು. ಸೊ ಅವ್ರನ್ನೆಲ್ಲ ಕೇಳಿದ್ರೆ ಐ ಆಮ್ ಶ್ಯೂರ್ ದೇ ವಿಲ್ ಆಲ್ಸೋ ಸೇ ದ ಸೇಮ್ ಥಿಂಗ್. ನಿಮಗೆ ರವಿ ಸರ್ಗೆ ಫಸ್ಟ್ ಆಫ್ ಆಲ್ ಮಕ್ಕಳು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರು ಮುಂಚಿಂದಲೂ ಮಂಜು ಜೊತೆ ಆಗಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿ, ಅವ್ರ ಜೊತೆ ಆನಂದಂಗಿಂತ ಮುಂಚೆ ಮಂಜು ಜೊತೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡಿದಾರಲ್ಲ. ಸೊ ಅವ್ರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಆ್ಯಂಡ್ ಮಕ್ಕಳನ್ನು ಮಕ್ಕಳಿಂದ ಕೆಲಸ ಮಾಡಿಸ್ಕೊಳ್ಳುವಾಗ ಅಥವಾ ಮಕ್ಕಳ ಜೊತೆ ಕೆಲಸ ಮಾಡಿಸ್ಕೊಳ್ಳುವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳು ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಇರಬೇಕು, ಚೆನ್ನಾಗಿ ಬರುತ್ತೆ ಶಾರ್ಟ್ಸ್. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ರವಿ ಸರ್ಗೆ. ಶಂಕರ್ನಾಗ್ ಸರ್ ಅಷ್ಟೇ, ರವಿ ಸರ್ ಅಷ್ಟೇ. ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೂ ಅದೊಂದು ಕಲೆ. ಸೊ ಮೊದಲನೇದಾಗಿ ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಮಾತಾಡ್ಸೋದ್ರಿಂದ ಹಿಡಿದು ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಹಸುವಾಗ್ದಿರೋ ಹಾಗೆ ನೋಡ್ಕೊಳ್ಳೋದು. ಹಸುವಾದ್ರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಯಾರೇ ಆದರೂ ಸಹಜ. ಸೊ ಆ ಥರದ್ದನ್ನೆಲ್ಲ ತುಂಬ ಕಾಳಜಿಯಿಂದ ನೋಡ್ಕೊಳ್ಳೋದು. ಹಿ ವಾಸ್ ನಾಟ್ ಜಸ್ಟ್ ಯೂಸಿಂಗ್ ಅಸ್ ಆರ್ ಯೂಸಿಂಗ್ ಅವರ್ ಟ್ಯಾಲೆಂಟ್. ಹಿ ವಾಸ್ ನಾಟ್ ಎಕ್ಸ್ಪ್ಲಾಯ್ಟಿಂಗ್ ಅವರ್ ಟ್ಯಾಲೆಂಟ್. ಹಿ ವಾಸ್ ವರ್ಕಿಂಗ್ ವಿತ್ ಅಸ್. ಸೊ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಮೊದಲನೇದಾಗಿ. ಆ್ಯಂಡ್ ಇನ್ನೊಂದು ನಾನು ಹೇಳಿದ ಹಾಗೆ, ನಾನು ನೋಡಿದ ಹಾಗೆ ಈ ಸಿನಿಮಾ ಹಾಡಿಗೆ ಅಂತಲೇ, ಅದೊಂದು ಹಾಡಿಗೆ ಅಂತಲೇ 2 ಸೆಪ್ರೇಟ್ ಸೆಟ್ಗಳನ್ನು ಮಾಡಿದರು. ಯಾವ ಹಾಡಿಗೆ ಸರ್? ಆನೆ ಮೇಲೆ ಅಂಬಾರಿ ಮೇಲೆ. ಓಕೆ ಸರ್. ಅದು 2 ಫ್ಲೋರ್ಗಳಲ್ಲಿ, ಕಂಠೀರವ ಸ್ಟುಡಿಯೋದಲ್ಲಿ 2 ಸೆಪ್ರೇಟ್ ಫ್ಲೋರ್ಗಳಲ್ಲಿ 2 ಸೆಪ್ರೇಟ್ ಸೆಟ್ಗಳನ್ನು ಹಾಕಿದ್ರು. 2 ದೊಡ್ಡ ಸೆಟ್ಗಳು. ಆಗಿನ ಕಾಲಕ್ಕೆ ಒಂದು ಸೆಟ್ ಹಾಕೋದೇ ದೊಡ್ಡ ಕಷ್ಟದ ಕೆಲಸ. 2 ವಿಭಿನ್ನವಾದ ಸೆಟ್ಗಳು, ಒಂದರಲ್ಲಿ ಬರೀ ರಿವಾಲ್ವಿಂಗ್ ಮಿರರ್ಸು ಈ ಥರದ್ದೆಲ್ಲ ಇತ್ತು. ನಾನು ಬೆರಗಾಗೋದೆ ಅಂದರೆ ಬೆರಗಾಗೋಗಿದೆ ಸತೀಶ್. ನಿಜವಾಗಿ ನಾನು ಆ ಚಿಕ್ಕ ವಯಸ್ಸು ನನಗೆ ಆವಾಗ ಏನು ತಿಳುವಳಿಕೆ ಅಂತ ಇರಲಿಲ್ಲ. ಸಿನಿಮಾ ತಿಳುವಳಿಕೆ ತುಂಬ ಕಡಿಮೆನೇ. ಬಟ್ ಆವರೆಗೆ ನಾನು ಎಲ್ಲೂ ನೋಡಿಲ್ಲದೆ ಇದ್ದಂಥ ಅನುಭವ ನನಗದು. ಆ್ಯಂಡ್ ಆ ಟೆಕ್ನಾಲಜಿ ಇರಬಹುದು. ಆ್ಯಂಡ್ ಅದು ಎಲ್ಲದರ ಜೊತೆಗೆ ಒಂದು ಕಡೆ ರವಿ ಸರ್, ಇನ್ನೊಂದು ಕಡೆ ರಜನಿ ಸರ್, ಇನ್ನೊಂದು ಕಡೆ ನಾಗಾರ್ಜುನ ಅವರು, ಇನ್ನೊಂದು ಕಡೆ ಜೂಹಿ ಚಾವ್ಲಾ ಅವರು, ರಮೇಶ್ ಇಷ್ಟು ಜನ. ನಾನು ಇಷ್ಟು ಜನದ ಜೊತೆ ನಾನು ಕೆಲಸ ಮಾಡಿದೆ ಅಥವಾ ಅವ್ರ ಜೊತೆ ಇದ್ದೆ ಅನ್ನೋದ್ರದ್ದು ಅರಿವು ಅಫ್ಕೋರ್ಸ್ ಆವಾಗ ವಿ ಆಲ್ ನ್ಯೂ. ರವಿ ಸರ್ ಯಾರು, ರಜನಿ ಸರ್ ಯಾರು, ನಾಗಾರ್ಜುನ ಇವರು, ಜೂಹಿ ಚಾವ್ಲಾ ಅವರು ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ಅವ್ರು ಎಂಥ ದೊಡ್ಡ ಸ್ಟಾರ್ಸ್ ಅಂತ ನಮಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ. ನಾವು ಒಂದು ಮಟ್ಟದ ಸ್ಟಾರ್ಸು ಅದು ಇದು ಅಂತ ಆದಮೇಲೆ ಅಯ್ಯೋಪ್ಪ ಅವ್ರು ಎಷ್ಟು ದೊಡ್ಡ ಸ್ಟಾರ್ಸು, ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ವಲ್ಲ ಅಂತ ನಿಜವಾದ ಸ್ಟಾರ್ಡಮ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ, ದೆನ್ ಅವ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಸೊ ಆ ಥರದ್ದು ಅನುಭವಗಳು ಇಟ್ ವಾಸ್ ವೆರಿ ಗುಡ್. ಸಾಂಗ್ ನೋಡ್ತಾ ಇದ್ದೆ ಸರ್ ನಾನು ಕೂಡ ಮೊನ್ನೆ. ನೀವು ಹೇಳಿದ್ರಿ 3,000 ಜನ ಮಕ್ಕಳು. ಐ ಥಿಂಕ್ ಅವರು ರವಿ ಸರ್ ಆ ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಕೆಲಸ ಮಾಡೋಂಗಿಲ್ಲ ಸರ್. ಆ ಮಕ್ಕಳ ಪೋಷಕರ ರೀತಿ ಕೆಲಸ ಮಾಡಿದ್ದಾರೆ. ಒಂದು ಪ್ಯಾಲೇಸ್ ಗ್ರೌಂಡ್ ಏನಿದೆ, ಆ ಒಂದು ಜಾಗ ಏನಿದೆ, ಕಂಪ್ಲೀಟ್ ಎಲ್ಲಿಗಿಟ್ರು ಕೂಡ ಕ್ಯಾಮ್ರಾ 24 ಲೆನ್ಸ್ ಹಾಕಿದ್ರು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅವ್ರಿಗೆ ಅಷ್ಟು ಜನರನ್ನ, ಅಷ್ಟು ಮಕ್ಕಳನ್ನ ತುಂಬಿಸ್ಬೇಕು ಆ ಪ್ಯಾಲೇಸ್ ಗ್ರೌಂಡ್. ನೀವು ನೋಡಿದ್ದೀರಾ ಪ್ಯಾಲೇಸ್ ಮುಂದ್ಗಡೆ ಇರೋ ಎಷ್ಟು ವಿಶಾಲವಾದ ಜಾಗ. ಅಷ್ಟು ವಿಶಾಲವಾದ ಜಾಗದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಮಕ್ಕಳು ಕಾಣಿಸ್ಬೇಕು ಅಂತಂದ್ರೆ ಎಷ್ಟು ಜನ ಇದ್ದಿರಬೇಕು. ಆ್ಯಂಡ್ ಅವ್ರನ್ನೆಲ್ಲ ಹೇಗೆ ನೋಡ್ಕೊಂಡಿರ್ಬೇಕು. ಇವ್ರು ಹೆಚ್ಚು ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿರೋದಕ್ಕಿಂತ ನೀವು ಹೇಳಿದ ಹಾಗೆ ಪೋಷಕರ ರೀತಿಯಲ್ಲಿ, ಕೋಆರ್ಡಿನೇಟರ್ ರೀತಿಯಲ್ಲೇ ಕೆಲಸ ಮಾಡಿದ್ದಾರೆ. ಬಟ್ ಆ ರವಿ ಸರ್ಗೆ ಇರೋ ಪ್ಯಾಷನ್ನಿಗೆ ಅದು ಆಶ್ಚರ್ಯ ಏನಲ್ಲ ಅಂತ ಅಷ್ಟೇ ಹೇಳ್ಬೋದು. ಆಶ್ಚರ್ಯ ಅಲ್ಲ, ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ನಿಗೆ ಹಿ ವಿಲ್ ಡೂ ವಾಟ್ ಎವರ್ ಇಟ್ ಟೇಕ್ಸ್. ಆಗಂತೂ ಹಿ ಹ್ಯಾಸ್ ಡನ್ ಸೋ ಮಚ್. ನನಗೆ ಅದಕ್ಕೆ ರವಿ ಸರ್ ಅಂದರೆ ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಗೌರವ ಜಾಸ್ತಿ. ಕ್ರೇಜಿ ಸ್ಟಾರ್ ಅಂದರೆ ಹೀರೋಯಿನ್ಗಳನ್ನ ತುಂಬ ಕಲರ್ಫುಲ್ಲಾಗಿ ತೋರಿಸೋದ್ರಿಂದ ಕನಸುಗಾರ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಸರ್. ಸಿನಿಮಾ ಕನಸುಗಾರ ನಿಜವಾಗ್ಲೂ ರವಿ ಸರ್ ಯಾಕೆ ಅನ್ನುವಂಥದ್ದು ಐ ಥಿಂಕ್ ಈ ಒಂದು ವಿಚಾರಗಳು ಸಾಕ್ಷಿ ಅನ್ಬೋದು. ಸತಿ ನೀವು ಹೇಳಿದ್ರಲ್ಲ, ಹೀರೋಯಿನ್ಗಳನ್ನು
ಹೀರೋಗಳನ್ನು ಅವ್ರನ್ನೇ ಅವ್ರ ಎಂಟ್ರೀಸ್ ಇದಿರ್ಬೋದು ಎಲ್ಲದನ್ನು ಬಾಲಿವುಡ್ಡಿಂದ ಅವತ್ತಿನ ಅವ್ರಿಗಿಂತ ಚೆನ್ನಾಗಿ ಇನ್ಯಾರು ಮಾಡೋಕ್ಕಾಗಲ್ಲ, ಇನ್ಯಾರು ತೋರ್ಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾಡಿದಾರಲ್ಲ. ಹಿ ವಾಸ್ ದ ಬೆಸ್ಟ್ ಅಟ್ ಇಟ್. ಎಕ್ಸಾಕ್ಟ್ ಸರ್. ಅದು ಬೆಸ್ಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಹೀರೋಯಿನ್ಗಳನ್ನೇ ನೀವು ಕೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡಿರೋ ಯಾವುದೇ ಹೀರೋಯಿನ್ಗಳನ್ನು, ಆ ಸಮಕಾಲೀನರಾಗಿದ್ದ ಯಾವುದೇ ಹೀರೋಯಿನ್ಗಳನ್ನು ಕೇಳಿದ್ರೆ ನೀವು ಯಾರ ಜೊತೆ ಕೆಲಸ ಮಾಡಿದ್ದು ಇಷ್ಟಪಡ್ತೀರಿ ಅಥವಾ ಯಾರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ, ನಿಮ್ಮನ್ನು ಯಾರು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆ ಅಂತಂದರೆ ಫಸ್ಟ್ ಹೆಸರು ರವಿಚಂದ್ರನ್ ಸಾರೇ ಬರೋದು. ಆ ಮಟ್ಟಕ್ಕೆ. ಆ್ಯಂಡ್ ಈವನ್ ಶಾರ್ಟ್ ಮೇಕಿಂಗ್ನಲ್ಲಿ ನೀವು ಸೌತ್ ಇಂಡಿಯಾದಲ್ಲಾಗಲಿ ನಮ್ಮ ಬಾಲಿವುಡ್ನಲ್ಲಾಗಲಿ ನೀವು ಯಾವುದೇ ಆಗಿನ ಕಾಲದ ಸಿನಿಮಾಟೋಗ್ರಫರ್ಸು ಇವ್ರುಗಳನ್ನೆಲ್ಲ ಎಡಿಟರ್ಸು ಇವ್ರನ್ನೆಲ್ಲ ಕೇಳಿದ್ರೆ ಹೂ ಇಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಟು ವರ್ಕ್ ವಿತ್ ಅಂದರೆ ರವಿ ಸರ್ ಹೆಸರು ಹೇಳ್ತಾರೆ ಅವರು. ಖಂಡಿತವಾಗ್ಲೂ ಸರ್. ಬಿಕಾಸ್ ಆ ಥರ ಟೆಕ್ನಿಷಿಯನ್ಸ್ ತುಂಬ ಕಡಿಮೆ, ತಿಳುವಳಿಕೆ ಇದ್ದು ಕ್ರಿಯೇಟಿವಿಟಿನೂ ಇದ್ದು. ತಿಳುವಳಿಕೆ ಇದ್ದವ್ರಿಗೆ ಎಷ್ಟೊಂದು ಜನ ಕ್ರಿಯೇಟಿವಿಟಿ ಇರಲ್ಲ, ಕ್ರಿಯೇಟಿವಿಟಿ ಇದ್ದವ್ರಿಗೆ ತಿಳುವಳಿಕೆ ಇರೋಲ್ಲ. ಈ ಮನುಷ್ಯಂಗೆ ಎರಡೂ ಇತ್ತು. ಆ್ಯಂಡ್ ಅದು ಒಂದು ಅಭಿರುಚಿ ಅಂತ ಹೇಳ್ತಾರಲ್ಲ, ಒಂದು ಟೇಸ್ಟ್ಫುಲ್ಲಾಗಿ ಏನನ್ನಾದರೂ ತೋರಿಸ್ಬೇಕು ಅನ್ನೋದು, ಅದೆಲ್ಲ ಹಿ ವಾಸ್ ರಿಯಲಿ ಗ್ರೇಟ್. ಆ್ಯಂಡ್ ಆ ಇಂಟೆಂಟ್ ಇದೆಯಲ್ಲ, ನಮ್ಮ ಕನ್ನಡದಲ್ಲಿ ಏನೋ ಮಾಡಬೇಕು, ಎಕ್ಸಾಕ್ಟ್ ಸರ್, ಕನ್ನಡ ಸಿನಿಮಾನ ಆ ಲೆವೆಲಲ್ಲಿ ತೋರಿಸ್ಬೇಕು. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಶ್ರೀಮಂತ ಮಾಡಿದ ವ್ಯಕ್ತಿ ಖಂಡಿತ. ನಮ್ಮಲ್ಲಿ ಹಲವರನ್ನ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಕನ್ನಡದಿಂದ, ಕನ್ನಡ ಚಿತ್ರರಂಗದಿಂದ ತಾವು ಶ್ರೀಮಂತರಾದವರು ಇದ್ದಾರೆ. ತಾವು ಬಡವರಾದರೂ ಪರವಾಗಿಲ್ಲ, ಕನ್ನಡ ಇಂಡಸ್ಟ್ರಿನ ಶ್ರೀಮಂತ ಮಾಡಿದವರಲ್ಲಿ ರವಿ ಸರ್ ಹೆಸರನ್ನ ಕೌಂಟ್ ಮಾಡಲೇಬೇಕು. ನಂಗೆ ಅದಕ್ಕೆ ಅವ್ರ ಬಗ್ಗೆ ತುಂಬ ಇಷ್ಟ. ನಾನು ಅಲ್ಲಿಗೆ ಬರ್ತಿದ್ದೆ ಸರ್. ಮೋಸ್ಟ್ಲಿ ಸಾಕಷ್ಟು ನಟರಿರ್ಬೋದು, ನಿರ್ಮಾಪಕರು ಇರ್ಬೋದು, ನಿರ್ದೇಶಕರುಗಳು ಇರ್ಬೋದು, ಕೆಲವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರುವಂಥವರು ಬೇರೆ ನಿರ್ಮಾಪಕರ ಚಿತ್ರಗಳಲ್ಲಿ ಅವರೊಂದು ಪ್ರಯೋಗ ಮಾಡಿರ್ತಾರೆ. ಗೆದ್ದರೆ ಪ್ರೊಡ್ಯೂಸರ್ಗೆ ದುಡ್ಡು, ಸೋತರು ಪ್ರೊಡ್ಯೂಸರ್ಗೆ ಹೊಡೆತ. ಬಟ್ ಆದರೆ ಏನೇ ಪ್ರಯೋಗ ಮಾಡಿದ್ರು ತನ್ನ ಜೋಬಿಂದ ದುಡ್ಡು ತಂದು ಕಳ್ಕೊಂಡ್ರು ಪರವಾಗಿಲ್ಲ, ಹೌದು ತಂದ್ಕೊಳ್ಳೋದು ಇದೆಯಲ್ಲ. ಐ ಥಿಂಕ್ ಇವ್ರೊಬ್ಬರೇ ಅನ್ಸುತ್ತೆ ಸರ್ ಆ ರೀತಿಯಾದಂಥ ದೊಡ್ಡ ರಿಸ್ಕ್ ತೊಗೊಂಡಿರುವಂಥವ್ರು. ಎಲ್ಲ ಇಂಡಸ್ಟ್ರಿಗೂ ಲೆಕ್ಕ ತಗೊಂಡ್ರೆ ನನ್ನ ತಿಳುವಳಿಕೆ ಕಡಿಮೆ. ಅಗೇನ್ ಫಸ್ಟ್ ಆಫ್ ಆಲ್ ನಾನು ಅದನ್ನು ಹೇಳ್ಬಿಡ್ತೀನಿ, ನನ್ನ ತಿಳುವಳಿಕೆ ಕಡಿಮೆ. ರವಿ ಸರು, ದ್ವಾರಕೀಶ್ ಅವರು, ಎಕ್ಸಾಕ್ಟ್. ಅಂದರೆ ಸಿನಿಮಾ ಮೇಲಿನ ಹುಚ್ಚಿನಿಂದ, ಮಹತ್ವಾಕಾಂಕ್ಷೆಯಿಂದ ಸಿನಿಮಾ ಮಾಡಿ, ತಮ್ಮ ದುಡ್ಡಿನಿಂದ ಸಿನಿಮಾ ಮಾಡಿ ತಮ್ಮ ದುಡ್ಡನ್ನು ಕಳ್ಕೊಂಡಿರೋರು ಅನ್ನೋರಲ್ಲಿ ದ್ವಾರಕೀಶ್ ಅವರು. ಆಫ್ರಿಕಾದಲ್ಲಿ ಶೀಲಾ ಅಂತ ದ್ವಾರಕೀಶ್ ಅವರು ಮಾಡಿದ್ರು. ಅದು ಮಹತ್ವಾಕಾಂಕ್ಷೆ ಸಿನಿಮಾ. ರವಿ ಸರ್ದೇ ಇರ್ಬೋದು, ಈ ಶಾಂತಿ ಕ್ರಾಂತಿನೇ ತಗೊಳ್ಳಿ, ಅವ್ರಿಗೆ ಎಂಥ ಹೊಡ್ತಾ ಬಿತ್ತು. ಬಟ್ ಹೀ ಸ್ಟಿಲ್ ವೆಂಟ್ ಅಹೆಡ್ ಆ್ಯಂಡ್ ಡಿಡ್ ಇಟ್ ಬಿಕಾಸ್ ಅವ್ರಿಗೆ ಅದೊಂದು ಕನಸು. ಅವ್ರ ಕನಸುಗಾರ ಅಂತೂ ಸುಮ್ಮನೆ ಹೆಸರು ಪಡೆದಿಲ್ಲ. ಈಗ ನೆನ್ನೆ ಮೊನ್ನೆ ಬಂದವರು ತಮ್ಮ ತಾವು ಹೆಸರುಗಳು ಕರ್ಕೋಬೋದು, ಬಟ್ ಕನ್ನಡಕ್ಕೆ ಒಬ್ಬರೇ ಡ್ರೀಮರ್, ಒಬ್ಬರು ಕನಸುಗಾರ, ಅದು ರವಿ ಸರ್. ಅವ್ರ ಥರ ಕನಸು ಕಂಡಿದ್ದೂ ಇಲ್ಲ, ಅವ್ರ ಥರ ಕನಸನ್ನು ನಮಗೆ ತೋರಿಸಿರೋರು ಇಲ್ಲ. ಎವ್ರಿಥಿಂಗ್ ಅಬೌಟ್ ಹಿಮ್ ವಾಸ್ ಡ್ರೀಮಿ. ಅವ್ರು ಸಿನಿಮಾ ಮಾಡ್ತಾ ಇದ್ದಿದ್ದು, ಒಂದು ಹೀರೋ ಹಿಂಗೆ ತೋರಿಸಿದ್ರೆ ದಿಸ್ ಇಸ್ ಮೈ ಡ್ರೀಮ್ ಅನಿಸ್ಬೇಕು, ಒಂದು ಹೀರೋಯಿನ್ ತೋರಿಸಿದ್ರೆ ಶೀ ಈಸ್ ಮೈ ಡ್ರೀಮ್ ಅಂತ ಅನಿಸ್ಬೇಕು. ಆ ಥರ ಎಷ್ಟು ಜನ ಟೆಕ್ನಿಷಿಯನ್ಸ್ ಕಾಣ್ತೀರಾ ನೀವು? ವೆರಿ ವೆರಿ ಡಿಫಿಕಲ್ಟ್. ಒನ್ಸ್ ಇನ್ ಅ ಲೈಫ್ ಟೈಮ್ ಪರ್ಸನ್ ಅವರು. ಏನು ಹೇಳ್ತಾರೆ ಸರ್ ರವಿ ಸರ್? ಏನಾದ್ರು ನಿಮ್ಗೆ ಸಿಗ್ತಾರೆ ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಅಲ್ಲ, ನಂಗೆ ಅವಾಗ ಅಂತಂದರೆ ಅಲ್ಲಿ ಎಲ್ಲಾದರೂ ಸಿಕ್ಕಾಗ ನಾನು ಅವ್ರ ಜೊತೆಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಯಸ್ಸಿನಲ್ಲಿ ಅಂತರ ಇದ್ದೇ ಇದೆ, ಸಾಧನೆಯಲ್ಲಿ ಅಂತರ ಇದೆ, ಅಜಗಜಾಂತರ ಅದು. ಆ್ಯಂಡ್ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ರೂ ಈಗ ಆ ಸಲಿಗೆ ತೊಗೊಳಕ್ಕೆ ನಮಗೆ ಭಯ ಆಗುತ್ತೆ. ಅವ್ರ ಸಲಿಗೆ ಕೊಟ್ಟರೆ ಓಕೆ, ಅವರೇ ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ರೆ ಓಕೆ. ನಾವು ಹೋಗ್ಬಿಟ್ಟು ಹಿಂಗೆ ಅನ್ನೋಕ್ಕಾಗಲ್ಲ, ಅವ್ರಿಗೆ ಅಪ್ಕೊಳ್ಳೋಕ್ಕೆ ಧೈರ್ಯ ಬರೋಲ್ಲ. ಯಾಕಂದರೆ ಅವ್ರ ಸಾಧನೆ ಅಥವಾ ಅವರ ಇದು ಎಷ್ಟು ಅಗಾಧವಾದ್ದು ಅಂತ ಅನ್ನೋ ಅರಿವು ನಮಗಿದೆ. ಈಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿರಲಿಲ್ಲ. ಈ ಇಂಡಸ್ಟ್ರಿಯಲ್ಲೇ ನಾವು ಮುಳುಗಿ ಎದ್ದಿರೋದ್ರಿಂದ ಅವ್ರ ಮಟ್ಟಕ್ಕೆ ಬೆಳೆಯೋದು ಎಷ್ಟು ಕಷ್ಟ, ಅವ್ರು ಮಾಡಿರೋ ಸಾಧನೆನ ಮಾಡೋದು ಎಷ್ಟು ಕಷ್ಟ, ಆ್ಯಂಡ್ ಆ ಪ್ಯಾಷನ್ ಇಟ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಎಷ್ಟು ಕಷ್ಟ, ಆ್ಯಂಡ್ ಅಷ್ಟು ಹೊಡ್ತಾ ತಿಂದರೂ ಜಗ್ಗದೆ ಮುನ್ನುಗ್ಗಿದಾರಲ್ಲ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾದಾಗ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಬರುತ್ತೆ. ಡೀಪ್ ರೆಸ್ಪೆಕ್ಟ್ ಇದ್ದವ್ರ ಹತ್ರ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ನಾವು ಅವ್ರ ಜೊತೆ ಜಾಸ್ತಿ ಸಲಿಗೆ ತೊಗೊಳ್ಳಲ್ಲ. ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿದ್ರು ಸಲಿಗೆ ತೊಗೊಳ್ಳಲ್ಲ. ಏನಾ ಅಂತ ಹೇಳಿದಾಗ ಓಕೆ ಹಿಂಗೆ ಅಂತ ಹಿಂಗೆ ನಿಂತ್ಕೊಂಡಿರ್ತೀನಿ ಅಷ್ಟೇ. ಬಿಕಾಸ್ ದಟ್ಸ್ ದ ಲವ್ ಐ ಹ್ಯಾವ್ ಫಾರ್ ಹಿಮ್, ದಟ್ಸ್ ದ ರೆಸ್ಪೆಕ್ಟ್ ಐ ಹ್ಯಾವ್ ಫಾರ್ ಹಿಮ್. ಸರ್, ಸೋಷಿಯಲ್ ಮೀಡಿಯಾಗೆ ಹೋಗಿ ಒಂದು 10 ಸ್ಕ್ರಾಲ್ ಮಾಡಿದ್ರೆ 10ರಲ್ಲಿ ಒಂದು 7ರಿಂದ 8 ಶಾಂತಿ ಕ್ರಾಂತಿಯ ಕ್ರಾಂತಿನೇ ಇರುತ್ತೆ. ಬಟ್ ಯಾರಾದರೂ ಗೆಸ್ ಮಾಡಿದ್ರಾ ಈ ರೀತಿ ಇವತ್ತಿನ 35 ವರ್ಷಗಳ ನಂತರ ಈ ಒಂದು ಸಿನಿಮಾದ ವಿಚಾರ ಇಷ್ಟು ಯಾವುದೇ ಪುಷ್ ಇಲ್ದಿರ ಇಷ್ಟು ಪ್ರಚಾರ ಆಗುತ್ತೆ ಅಂತ ಯಾರಾದರೂ ಅನ್ಕೊಂಡಿದ್ರದ?
ನಾವಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಸಿ ಯಾವುದೇ ಒಂದು ಕಾರಣಕ್ಕಾಗಲಿ ಯಾವುದೇ ಕಾರಣಕ್ಕಾಗಿರಲಿ ಈಗ ಮತ್ತೆ ಪ್ರಚಲಿತಕ್ಕೆ ಬರ್ತಿದೆ, ಈಗ ಮತ್ತೆ ಅದು ಚರ್ಚೆಗೆ ಗ್ರಾಸವಾಗ್ತಿದೆ ಅನ್ನೋದು ಒಂದು ಒಳ್ಳೆಯ ವಿಷಯನೇ. 2-3 ಕಾರಣಕ್ಕೋಸ್ಕರ. ಒಂದು, ಈಗಿನ ಹೊಸ ಪೀಳಿಗೆಗೆ ರವಿ ಸರ್ ಅವರಾಗಲಿ, ಅವ್ರು ಮಾಡಿರೋ ಸಿನಿಮಾಗಳಾಗಲಿ, ಅವ್ರು ಮಾಡಿರೋ ಕೆಲಸಗಳಾಗಲಿ ಅದರ ಹೆಚ್ಚು ಮಾಹಿತಿ ಇಲ್ಲದೆ ಇರಬಹುದು. ಸೊ ಅವ್ರುಗಳಿಗೆ ನೋಡಪ್ಪ, ನಮ್ಮ ಇಂಡಸ್ಟ್ರಿನ ಬೆಳೆಸಿದವರು, ನಮ್ಮ ಇಂಡಸ್ಟ್ರಿನ ಕಟ್ಟಿದವರು ಇಂಥವ್ರು, ಮಾಡಿರೋ ಕೆಲಸಗಳು ಇಂಥದ್ದು, ಟೇಕ್ ಅ ಲುಕ್ ಎಟ್ ದಿಸ್, ನೀವು ನೋಡಿ ಇವ್ರು ಎಂತೆಂಥ ಕೆಲಸ ಆವಾಗಲೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅನ್ನೋದಕ್ಕೆ ಒಂದು ಪರಿಚಯ ಆಗುತ್ತೆ. ಈಗಿನ ಎಲ್ರದ್ದು ಪರಿಚಯ ಇರಬೇಕು ಅಂತಿರಲ್ಲ. ರವಿ ಸರ್ ಎಲ್ರಿಗೂ ಗೊತ್ತಿರ್ಬೋದು, ಅವ್ರು ಮಾಡಿರೋ ಕೆಲಸ ಎಲ್ರಿಗೂ ಗೊತ್ತಿರಬೇಕು ಅಂತಿಲ್ಲ. ಸೊ ಅದು ಒಂದು ಪರಿಚಯ ನೀಡಿದಾಗ ಆಗುತ್ತೆ. ಒಂದು, ಇನ್ನೊಂದು, ಕೆಲವರು ಪೋಸ್ ಕೊಡೋರಿಗೆ ಸ್ವಲ್ಪ ಇದಾಗುತ್ತೆ, ಗುರು ನಾನು ಪೋಸ್ ಕೊಡೋಕೆ ಮುಂಚೆ ಇಂಥವ್ರನ್ನ ನೋಡಬೇಕು ನಾ ಫಸ್ಟು, ಇವ್ರು ಮಾಡಿರೋ ಕೆಲಸಕ್ಕೆ ನನ್ನ ಕೆಲಸ ನಾನು ಸ್ವಲ್ಪ ಕಂಪೇರ್ ಮಾಡಿಕೊಂಡು ಪೋಸ್ ಕೊಡಬೇಕು ಅನ್ನೋದು ಅರಿವಾಗುತ್ತೆ. ಎರಡೂ ರೀತಿಯಲ್ಲಿ ಒಳ್ಳೆಯದೇ ಬಿಡಿ. ತುಂಬ ಚಾಲೆಂಜಿಂಗ್ ಆದಂಥ ವಿಚಾರ. ಏನಕ್ಕೆ ಅಂದರೆ ಸರ್, ರವಿಚಂದ್ರನ್ ಅವರು ಅವತ್ತಿನ ಈ ಒಂದು ಸಿನಿಮಾ ಇವತ್ತು ಈ ಪ್ರಚಾರ ಆಗ್ತಾಯಿದೆ. ಬಟ್ ವಿಷಯ ಏನಂತಂದರೆ, ಆ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಯಾರೂ ಹುಟ್ಟಿರಲಿಲ್ಲ, ಅಂತಹ ಜನ್ರೇಷನ್ ಇವತ್ತು ಆ ಸಿನಿಮಾ ಪರ ಪ್ರಚಾರ ಮಾಡ್ತಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಅದು ಸೊ ಏನು ತೋರಿಸುತ್ತೆ ಅಂತಂದರೆ, ಈಗಿನ ನೀವು ಹೇಳಿದ್ರಲ್ಲ, ಆಗ ಯಾವುದು ಹುಟ್ಟಿಲ್ಲದೆ ಇದ್ದಿದ್ದ ಹುಡುಗರು, ಅವರ ಜನ್ರೇಷನ್ಗೆ ಅವ್ರ ತಂದೆ ತಾಯಂದರು ರವಿ ಸರ್ ಅವರ ಲೆಗಸಿನ ಎಷ್ಟು ಜೀವಂತವಾಗಿ ಇಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಮಾತಾಡಿ, ಈ ಹಾಡನ್ನ ಕೇಳು ಅಂತ ಕೇಳಿಸಿ ಅಥವಾ ಈ ಸಿನಿಮಾ ನೋಡು ಅಂತ ನೋಡಿಸಿ ಆ ಥರ ಏನು ತಯಾರಿ ಮಾಡಿದ್ದಾರೆ ಅನ್ನೋದು ತೋರಿಸುತ್ತೆ. ಅಟ್ಲೀಸ್ಟ್ ಅದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಬಿಕಾಸ್ ಈಗ ನಾವು ಬೆಳೆಯೋ ಇದರಲ್ಲಿ ನಾವು ಅಣ್ಣವ್ರ ಸಿನಿಮಾಗಳು ಬಂದಾಗ ನಾವೆಲ್ಲ ಹುಟ್ಟಿರಲಿಲ್ಲ. ಬಟ್ ನಮ್ಮ ತಂದೆ ತಾಯಂದರು ಅಣ್ಣವರು ಅಂತ ಹೇಳಿ ರಾಜ್ಕುಮಾರ್ ಅವರು ಹಿಂಗೆ, ರಾಜ್ಕುಮಾರ್ ಅವ್ರು ಹಾಗೆ ಅಂತ ಹೇಳಿದಾಗ ನಾವು ಬೆಳೀತಾ ನಮಗೆ ಅವಕಾಶ ಸಿಕ್ಕಾಗೆಲ್ಲ ಅವ್ರ ಸಿನಿಮಾ ನೋಡಿ ನಾವು ಇದಕ್ಕೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಇಷ್ಟಪಡೋದು ಅಂತ ನಮಗೂ ಗೊತ್ತಾಯಿತು. ನಾವು ಅವ್ರನ್ನ ಇಷ್ಟಪಡೋಕೆ ಶುರು ಮಾಡಿದ್ವಿ. ಸೊ ಈಗಿನ ಪೀಳಿಗೆಗೆ ಹಾಗೆ ನಾವೇ ಮಾಡಬೇಕು ಅಂತ ಅನಿಸುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲ ನಾವೇ ಮಾಡಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಬಿಕಾಸ್ ಆಲ್ ಸೆಡ್ ಆ್ಯಂಡ್ ಡನ್, ಅಟ್ ದಿ ಎಂಡ್ ಆಫ್ ದ ಡೇ ನಮಗದು ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗಕ್ಕೆ ಸೇವೆ ಮಾಡಿರೋರು ಅವರು. ಸೊ ಅವ್ರ ಬಗ್ಗೆ ಮಾತನಾಡೋದಾಗಲಿ, ಅದನ್ನು ಮತ್ತಿರುಗಿ ಒಂದು ಟ್ರೆಂಡಿಂಗ್ ಅಂತ ಟಾಪಿಕ್ ಅಂತ ಪರಿಚಯ ಮಾಡೋದು ಕೆಲಸ ಖಂಡಿತ ನಮ್ಮದೇ ಆಗುತ್ತೆ. ಐ ಜಸ್ಟ್ ಹೋಪ್ ದಟ್ ಈಗ ರಿಲೀಸ್ ಅನ್ನೋ ಒಂದು ಏನು ಪುಕಾರ್ ಹಬ್ಬಿದೆ, ಅದು ಬರೀ ಎಮೋಷನ್ ಆಗಿ ಉಳಿಯದೆ ಪ್ರಾಕ್ಟಿಕಲ್ ಆಗು ವರ್ಕೌಟ್ ಆಗೋ ರೀತಿಯಲ್ಲಿ ಆದರೆ ಸಂತೋಷ ಆಗ್ಬೋದು ಸರ್. ಟೆಕ್ನಿಕಲ್ ಇಶ್ಯೂ ತುಂಬ ಇದೆ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀನಿ ಸರ್ ನಾನು. ಅದೊಂದು ಆಲ್ ಸೆಡ್ ಆ್ಯಂಡ್ ಡನ್ 35 ವರ್ಷದ ಹಳೆ ಸಿನಿಮಾ. ಅದು ಆಗಿನ ತಂತ್ರಜ್ಞಾನ ಮುಂದುವರೆದಿದ್ದು ತಂತ್ರಜ್ಞಾನ ಅಂತ ಅಂದ್ಕೊಂಡಿದ್ರು, ಈಗಿನ ತಂತ್ರಜ್ಞಾನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇದರಲ್ಲಿ ಟೆಕ್ನಿಕಲಿ ಮೇ ಬಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ದೆನ್ ರಿಲೀಸ್ ಅಗೇನ್, ನಾನು ನೀವು ಎಷ್ಟೇ ಮಾತಾಡಿದ್ರು ಸಿನಿಮಾ ರಿಲೀಸ್ ಆದಾಗ ಟಿಕೆಟ್ ತೊಗೊಂಡು ಹೋದರೆ ಮಾತ್ರ ಸಿನಿಮಾಗೆ ವರ್ಕೌಟ್ ಆಗೋದು. ರಿಲೀಸ್ ಆಗಲಿ ಅಂತ ನಾನು ನೀವು ಎಷ್ಟೇ ಮಾತಾಡ್ಬೋದು, ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಇಬ್ಬರು ಟಿಕೆಟ್ ತೊಗೊಳ್ದೆ ನಾವೆಲ್ಲೋ ಕಾಫಿ ಕುಡ್ಕೊಂಡಿದ್ರೆ ಸಿನಿಮಾ ರಿಲೀಸ್ ಮಾಡಿದವ್ರಿಗೆ ಲಾಸ್ ಆಗುತ್ತೆ. ಸೊ ಮೇ ಬಿ ಒಂದು ಸಜೆಷನ್ ನನ್ನ ಕಡೆಯಿಂದ, ಇವಾಗ ಯಾರೋ ರಿಲೀಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅಂತಂದರೆ ನಾನು ಸತೀಶು ಎಲ್ಲ ಸೇರಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಫಸ್ಟ್ ಪ್ರೀ ಬುಕ್ ಮಾಡ್ಕೋಬೇಕು. ಖಂಡಿತ ನಾನು ನೋಡ್ತೀನಿ ಅಂತ ಕಮಿಟ್ ಆಗಬೇಕು. ರಿಲೀಸ್ ಮಾಡಿ ಅಂತ ಕೇಳೋದು ದೊಡ್ಡ ವಿಷಯ ಅಲ್ಲ. ನಾನು ನೋಡ್ತೀನಿ ಅಂತ ಕಮಿಟ್ ಆದರೆ ರಿಲೀಸ್ ಮಾಡೋರ್ಗೆ ಒಂದು ಧೈರ್ಯ ಬರುತ್ತೆ. ಅದನ್ನು ನನಗೆ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ಹೇಳುತ್ತೆ ಖಂಡಿತ ಅಲ್ಲ, ಅದು ಆ ಥರದ್ದು ಏನಾದರೂ ಒಂದು ಪ್ರಾವಿಷನ್ ಮಾಡಿಕೊಂಡ್ರೆ ರಿಲೀಸ್ ಮಾಡೋದಕ್ಕೂ ಒಂದು ಧೈರ್ಯ ಬರುತ್ತೆ. ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ, ನಾನು ಬಿಕಾಸ್ ಮುಂದೆ ಬರ್ತದೆ ಧೈರ್ಯವಾಗಿ ಮುಂದೆ, ಬಿಕಾಸ್ ಇಟ್ಸ್ ನಾಟ್ ಅ ಫ್ರೀ ಥಿಂಗ್ ಅಲ್ವಾ. ನಾನು ಥಿಯೇಟರ್ಗೆ ರಿಲೀಸ್ ಮಾಡಬೇಕು ಅಂದರೆ ಥಿಯೇಟರ್ ರೆಂಟ್ ಕಟ್ಟಬೇಕು, ನಾನು ತಂತ್ರಜ್ಞಾನ ಅಳವಡಿಸ್ಕೋಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ನನಗೆ ಅದರಿಂದ ವಾಪಸ್ ಬರುತ್ತೆ, ನಾನು ಹಾಕಿದಷ್ಟಾದರೂ ವಾಪಸ್ ಬರುತ್ತೆ ಅನ್ನೋ ಖಾತ್ರಿ ಆದರೆ ಖಂಡಿತ ಮಾಡ್ತಾರೆ, ಯಾರಾದರೂ ಮಾಡೇ ಮಾಡ್ತಾರೆ. ಆ್ಯಂಡ್ ಮಾಡಬೇಕು, ಆ ಥರದ್ದಕ್ಕೆ ಸಿನಿಮಾ ಮಾಡಬೇಕು. ಇವಾಗ ಮೊನ್ನೆ ಅಣ್ಣವ್ರ ಸಿನಿಮಾಗಳೆಲ್ಲ ಒಂದೆರಡು ಇದ್ದವೆಲ್ಲ ಕನ್ವರ್ಟ್ ಮಾಡಿ ಅವ್ರ ಪ್ರೊಡಕ್ಷನ್ ನಾಗರಾವು ಬಂತಲ್ಲ ಸರ್. ಸೊ ಆ ಥರ ಈ ಕನ್ನಡ ಸಿನಿಮಾಗಳಿಗೆ ಐ ಥಿಂಕ್ ಈಗಿನ ಪರಿಸ್ಥಿತಿಯಲ್ಲಿ, ಎಸ್ಪೆಷಲಿ ಈಗಿನ ಪರಿಸ್ಥಿತಿಯಲ್ಲಿ ಪ್ರೀ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ವಿಚಾರ ಅಂತ ಅನಿಸುತ್ತೆ. ಐ ಥಿಂಕ್ ನಾನು ಮೊನ್ನೆ ನಮ್ಮ ಮಗನ ಜೊತೆ ಮಾತಾಡ್ಬೇಕಾದ್ರೆ, ಮಗನ ಈ ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಕರ್ಕೊಂಡೋಗಿ ನಿಮಗೆ ಎಲ್ಲರನ್ನೂ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ಅದೇ ರೀತಿ ಎಲ್ಲರೂ ಮಾಡಿದ್ರೆ ನೀವು ಆ ಒಂದು ದೊಡ್ಡ ಕನಸು ಎಲ್ಲೋ ಅದಕ್ಕೆ ಸಿಗದಾದಂಥ ಒಂದು ಸಪೋರ್ಟ್ ಇಲ್ದಿರ ಅದು ಸ್ವಲ್ಪ ಎಲ್ಲೋ
ನೊಂದಿತು. ಇವಾಗ ನಾನು ನಿಮ್ದೊಂದು ಏನೋ ಒಂದು ಅಂಗಡಿ ಇದೆ, ಇದೊಂದು ತರಿಸ್ಬಿಡಿ ಸರ್, ನಾನು ನಿಮ್ಗೆ ಬಂದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತರಿಸ್ಬಿಡ್ಬೋದು. ನಾನು ನಾಳೆ ಬರಲಿಲ್ಲ ಅಂದರೆ ನಿಮ್ಗೆ ಲಾಸ್ ಅಲ್ವೇ? ಅದೇ ನೀವು ಸರ್ ಒಂದು ಅರ್ಧ ಅಡ್ವಾನ್ಸ್ ಕೊಟ್ಟಿರಿ ಅಂತ ಹೇಳಿದ್ರೆ ನಾನು ಅಡ್ವಾನ್ಸ್ಗೋಸ್ಕರನಾದರೂ ಬಂದು ನೋಡ್ತೀನಿ. ಸಿಂಪಲ್, ನನಗೂ ನನ್ನ ಕೆಲಸ ಆಗುತ್ತೆ, ನಿಮಗೂ ನಿಮ್ಮ ಕೆಲಸ ಆಗುತ್ತೆ. ಎಕ್ಸಾಕ್ಟ್. ಸೊ ಆ ರೀತಿ ಒಂದು ಟ್ರಾನ್ಸಾಕ್ಷನಲ್ ಆದರೆ ಪ್ರಾಕ್ಟಿಕಲಿ ಆಲ್ಸೋ ಇಟ್ ವಿಲ್ ಬಿ ವಯಬಲ್. ಅದು ಉದ್ವೇಗಕ್ಕೆ ಒಳಗಾಗಿ ಭಾವೋದ್ವೇಗ ಓಕೆ, ಒಂದು ಮಟ್ಟಕ್ಕೆ ಓಕೆ, ಕನ್ನಡ ಸಿನಿಮಾ ಇದ್ರ ಪರವಾಗಿ ನಮ್ಗೆ ಉದ್ವೇಗ ಇದೆ, ನಮ್ಗೆ ಎಮೋಷನ್ ಇದೆ ಅನ್ನೋದು ಸಂತೋಷ. ಬಟ್ ಕಾರ್ಯರೂಪಕ್ಕೆ ತರೋದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಅದನ್ನೆಲ್ಲ ಮೀರಿ ನಾವು ಖಾತ್ರಿ ಅಂತ ಮಾಡ್ಕೊಂಡಾಗ, ಕಮಿಟ್ಮೆಂಟ್ ಅಂತ ತೋರಿಸ್ಬೇಕು ಅಂತಂದಾಗ ವಿ ಶುಡ್ ಆಲ್ಸೋ ಬಿ ವಿಲ್ಲಿಂಗ್ ಟು ಡೂ ದಟ್. ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಒಂದಷ್ಟು ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡಿ. ನಮ್ಮವ್ರಿಗೆ ಅಂದರೆ ಯಾವಾಗಲೂ ನಾವು ಇರ್ತೀವಿ. ಥ್ಯಾಂಕ್ ಯು ಸರ್.